ಹೇ ಮಹಾದೇವ, ನೀನು ನನ್ನನ್ನು ಎಷ್ಟು ಅಳಿಸಬಹುದೋ ಅಷ್ಟು ಅಳಿಸು. ಏಕೆಂದರೆ ಪ್ರತಿ ಬಾರಿ ನಾನು ಮುರಿದಾಗ ನನ್ನೊಳಗೆ ಹೊಸ ನನ್ನನ್ನು ಕಂಡಿದ್ದೇನೆ. ನೀನು ನನ್ನನ್ನು ಎಷ್ಟು ಚೂರು ಚೂರು ಮಾಡಿದರೂ ನಾನು ಅಷ್ಟೇ ಬಲದಿಂದ ಮತ್ತೆ ನನ್ನನ್ನು ಕಟ್ಟಿಕೊಳ್ಳುತ್ತೇನೆ. ಯಾಕೆಂದರೆ ನನಗೆ ತಿಳಿದಿದೆ, ನಿನ್ನ ಪರೀಕ್ಷೆಗಳು ನನ್ನ ವಿನಾಶಕ್ಕಲ್ಲ, ನನ್ನ ಪುನರ್ನಿರ್ಮಾಣಕ್ಕೆ. ಮಹಾದೇವ, ನೀನು ನನ್ನನ್ನು ಬಾರಿ ಬಾರಿಗೆ ಕೆಳಗೆ ಬೀಳಿಸು. ನಾನು ಪ್ರತಿ ಸಲ ಭೂಮಿಯಿಂದ ಎದ್ದು ಇನ್ನೂ ಎತ್ತರಕ್ಕೆ ಏರುತ್ತೇನೆ. ನನ್ನನ್ನು ಪ್ರತಿ ಆಸಕ್ತಿಯಿಂದ ಕಿತ್ತುಬಿಡು. ಈ ಜಗತ್ತಿನ ಸುಳ್ಳನ್ನು ಗುರುತಿಸಲು, ನಿನ್ನ ಶರಣಾಗತನಾಗಲು. ನೀನು ನನ್ನನ್ನು ಮೋಹ ಮಾಯೆಯಿಂದ ಎಷ್ಟೇ ದೂರ ಸರಿಸಿದರೂ ನಾನು ನಿನ್ನ ಪ್ರತಿ ಕಣದಲ್ಲಿ ಕರಗಿ ಹೋಗುತ್ತೇನೆ. ಯಾಕೆಂದರೆ ಈಗ ನನಗೆ ಜಗತ್ತಿನ ಅಗತ್ಯವಿಲ್ಲ, ಕೇವಲ ನಿನ್ನ ದ್ವಾರದ ಅಗತ್ಯವಿದೆ. ಮಹಾದೇವ, ಈ ಜಗತ್ತು ನನ್ನನ್ನು ಕೆಳಗೆ ಬೀಳಿಸಿತು, ನೀನು ಹಿಡಿದು ನಿಲ್ಲಿಸಿದೆ. ಲೋಕ ನನ್ನನ್ನು ತೊರೆದಾಗ ನೀನು ಅಪ್ಪಿಕೊಂಡೆ. ಜಗತ್ತು ನೀನು ಸೋತೆ ಎಂದಾಗ ಈಗ ನೀನು ನನ್ನವನಾಗಿದ್ದೀಯಾ ಎಂದೆ. ಆದ್ದರಿಂದ ಈಗ ಯಾವುದೇ ನೋವು ಬಂದರೂ, ವಂಚನೆ ಬಂದರೂ, ನಿರಾಸೆ ಬಂದರೂ ಎಲ್ಲವನ್ನೂ ಸ್ವೀಕರಿಸುತ್ತೇನೆ. ಯಾಕೆಂದರೆ ನನಗೆ ತಿಳಿದಿದೆ, ನೀನು ನನ್ನನ್ನು ಈ ಜಗತ್ತಿನಗಿಂತ ಶ್ರೇಷ್ಠನನ್ನಾಗಿ ಮಾಡುತ್ತಿದ್ದೀಯಾ ಮತ್ತು ನಾನು ಸಿದ್ಧನಿದ್ದೇನೆ ಪ್ರತಿ ಮುರಿದ ಕ್ಷಣಕ್ಕೂ ಬದಲಾಗಿ ಶಿವತ್ವದ ಆಶೀರ್ವಾದ ಪಡೆಯಲು. ಹರ ಹರ ಮಹಾದೇವ.